ನಾನು ಉಡುಪ ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ಚೈನ್ ಬರುತ್ತೆ, ಒಂದು 33 ಫೀಟ್ಸ್ ಬರುತ್ತೆ. ಇದು ರೋಡ್ ಸ್ಯಾಂಕ್ಷನ್ ಆಗಿದೆ ಅಂತೆ. ಲೋಕಲ್ ಅಗ್ರಿಕಲ್ಚರಿಸ್ಟ್ ಏನು ಜನ ಇದ್ದಾರೆ ರೈತರು, ಈ ತೋಟದ ಮಾಲೀಕರು ಹೇಳೋ ಪ್ರಕಾರ ಇದು ಆಲ್ರೆಡಿ ರಸ್ತೆ ಆಗಿದೆಯಂತೆ. ರಸ್ತೆ ಮಾಡೋದಕ್ಕೆ ಅಂದರೆ ಮೆಟ್ಲಿಂಗ್ ಮಾಡ್ತಾರೆ, ಡಾಂಬರ್ ಹಾಕೋದಿಲ್ಲ. ಯಾಕೆಂದರೆ ಇದು ವಿಲೇಜ್ಗೆ ಹೋಗೋದಿಲ್ಲ, ಜಮೀನುಗಳಿಗೆ ಹೋಗ್ತಕ್ಕಂಥ ರಸ್ತೆ ಆದ್ದರಿಂದ ಮೆಟ್ಲಿಂಗ್ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆಯಂತೆ, ಬಟ್ ಆದಷ್ಟು ಬೇಗ ಆಗಬಹುದು. ಆಯಿತಾ? ಅಡಿಗೆ ಹೋಯ್ತಂದರೆ ಇನ್ನೊಂದು 600 ಮೀಟ್ರಲ್ಲಿ ಡಾಂಬರ್ ಬರುತ್ತೆ, ಅದು ಬಸ್ ರೂಟು. ಅಲ್ಲಿಂದ ಈ ಥರ ಕಚ್ಚಾ ರಸ್ತೆ ಇದೆ, ಹೀಗೆ ಬರಬೇಕು. ಕಾರ್ ಬರುತ್ತೆ, ಲಾರಿ ಬರುತ್ತೆ, ತೊಂದರೆ ಇಲ್ಲ. ಏಕೆಂದರೆ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ದೊಡ್ಡ ರೋಡ್ ಆಗುತ್ತೆ. ಸುಮ್ಮನೆ ಇಲ್ಲಿ ಬೆಳ್ಕೊಂಡಿದ್ದೆ ಅಷ್ಟೇ ಈ ಥರ. ಆಯಿತಾ? 600 ಮೀಟ್ರ್ ಅಷ್ಟೇ ಡಾಂಬರ್ ರೋಡ್ ಬರುತ್ತೆ. ಅಲ್ಲಿಂದ ಬ್ಯೂಟಿಫುಲ್ ರೋಡು. ಕರೆಕ್ಟಾಗಿ ಇಲ್ಲಿಂದ ಮೈಸೂರು 20 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡ್ಗೆ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಆಯಿತಾ? ಮೈಸೂರಿಗೆ KSRTC ಬಸ್ ಸ್ಟ್ಯಾಂಡಿಗೆ 20 ಆಗುತ್ತೆ. ರಿಂಗ್ ರೋಡ್ ಇದೆಯಲ್ಲ, ಮೈಸೂರು ರಿಂಗ್ ರೋಡು, ಅಲ್ಲಿ ಕರೆಕ್ಟಾಗಿ 13 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮೈಸೂರು ಟು ನರಸೀಪುರ ಮೇನ್ ರೋಡ್ ಇದೆಯಲ್ಲ, ಹೈವೇ, ಅಲ್ಲಿಂದ ಕರೆಕ್ಟ್ 5 ಕಿಲೋಮೀಟ್ರಲ್ಲಿ 600 ಮೀಟ್ರ್ ಮಾತ್ರ ಈ ಥರ ಮಡ್ ರೋಡ್ ಬರುತ್ತೆ. ನಕಾಸೆ ರೋಡ್ ಪಬ್ಲಿಕ್ ರೋಡು, ಯಾವುದೇ ಜಮೀನು ಮೇಲೆ ಹೋಗೋ ಅವಶ್ಯಕತೆ ಇಲ್ಲ. ಇದು 30 ನೋಡಿ ನಕ್ಷೆ ರೋಡು. ಈ ರಸ್ತೆಗೆ ಹೊಂದಾಣಿಕೆ ಆಗಿರ್ತಕ್ಕಂಥ ಈ ಲ್ಯಾಂಡು. ಸೊ ಇದು ಬಂದು 2 ಎಕರೆ 29 ಕುಂಟೆ, ಅಂದರೆ 1 ಕುಂಟೆ ಕಡಿಮೆ, 2.25 ಎಕರೆಗೆ 2 ಎಕರೆ 30 ಕುಂಟೆ ಏನು ಬರುತ್ತೆ, ಅದರಲ್ಲಿ 1 ಕುಂಟೆ ಮಾತ್ರ ಕಡಿಮೆ ಇದೆ. 2 ಎಕರೆ 29 ಕುಂಟೆ ಆ್ಯಸ್ ಪರ್ RTC, ಅದರಲ್ಲಿ 1 ಕುಂಟೆ ಖರಾಬಿದೆ. ಅಂದರೆ ರೇಟಿಗೆ ಬಂದು 2 ಎಕರೆ 28 ಕುಂಟೆ ಮಾತ್ರ, 1 ಕುಂಟೆ ಖರಾಬು. ಈಗ ಇವರು ಸದ್ಯಕ್ಕೆ ಭತ್ತ ಹಾಕಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಪ್ಯಾಡಿ. ಈ ಗಿಡ ಇದೆಯಲ್ಲ, ಇಲ್ಲಿಗೆ ಬರುತ್ತೆ ಇದು ಅಲ್ಲಿ ಮರಗಳು, ತೆಂಗಿನ ಮರ ಕಾಣ್ತದೆ, ಅಲ್ಲಿ ಗಂಟ ಬರುತ್ತೆ. ಅಂದರೆ ಲ್ಯಾಂಡು ಸ್ಕ್ವೇರ್ ಆಗಿದೆ. ಪೂರ್ವ ಪಶ್ಚಿಮ ಇರ್ಬೋದು, ಉತ್ತರ ದಕ್ಷಿಣ ಇರ್ಬೋದು, 4 ಮೂಲೆ ಕೂಡ ಕರೆಕ್ಟಾಗಿದೆ. ಆಯಿತಾ? ಪಕ್ಕದಲ್ಲಿ ಒಬ್ಬರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಅಲ್ಲೇ ವಾಸವಾಗಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು ಫಾರ್ಮ್ ಹೌಸ್ಗಳಿದ್ದಾವೆ. ಆಯಿತಾ? ನೋಡಿ, ಇದೊಂದು ತೆಂಗಿನ ತೋಟ, ಅವರು ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು. ಇದು ಬಂದು ಶುಗರ್ ಕೇನು, ಇದು ಕೂಡ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲೇ. ಸೊ ಇಲ್ಲಿ ನೀರು ಹೆಚ್ಚಾಗಿ ಸಿಗುತ್ತೆ, ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಬೋರ್ ಇದೆ, ಪಕ್ಕ ನೀರು. ಎಷ್ಟಡಿ? ಒಟ್ಟು 210 ಅಡಿನೇ ಹೊಡೆದಿದ್ದು. ಈ ಲ್ಯಾಂಡಲ್ಲಿ ಆಲ್ರೆಡಿ ಒಂದು ಬೋರ್ವೆಲ್ ಇದೆ ಮತ್ತು ಪವರ್ ಇದೆ. 210 ಅಡಿ ಹಾಕಿದ್ದಾರೆ, ಒಳ್ಳೆ ನೀರು ಬಂದೈತೆ, ಅಷ್ಟಾಗಿ ನಿಲ್ಲಿಸಿದ್ದಾರೆ. ಏಕೆಂದರೆ ಇದೆಲ್ಲ ನೀರಾವರಿ ಪ್ರದೇಶ, ವರುಣನಲ್ಲಿ ಹೋಗುತ್ತಲ್ಲ, ಹಾಗಾಗಿ ಇಲ್ಲಿ ನೀರು ಹೆಚ್ಚಾಗಿ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ. ಮೈಸೂರು ತುಂಬ ನಿಯರು, 20 ಕಿಲೋಮೀಟ್ರು, ರಿಂಗ್ ರೋಡಿಗೆ 13 ಕಿಲೋಮೀಟ್ರು, ಮತ್ತು ಮೈಸೂರು ನರಸೀಪುರ ಮೇನ್ ರೋಡ್ಗೆ ಜಸ್ಟ್ 5 ಕಿಲೋಮೀಟ್ರ್ ಆಗುತ್ತೆ. ಬಟ್ ಅದರಲ್ಲಿ 600 ಮೀಟ್ರ್ ಮಾತ್ರ ಮಡ್ ರೋಡು, ಯಾವುದೇ ಜಮೀನು ಮೇಲೆ ಬರೋ ಅವಶ್ಯಕತೆ ಇಲ್ಲ. ನಕಾಸೆ ಪಬ್ಲಿಕ್ ರೋಡು. ಲ್ಯಾಂಡು ಕೂಡ ಚೆನ್ನಾಗಿದೆ, ರೆಡ್ ಸಾಯಿಲ್ ಈ ಥರ ಬರುತ್ತೆ. ಆಯಿತಾ? ಸದ್ಯಕ್ಕೆ ಇವರು ಪ್ಯಾಡಿ ಅಂದರೆ ಭತ್ತ ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ಕಲರ್ ಶೇಡ್ ಆಗಿರುತ್ತೆ. ನೀವು ಅದನ್ನು ಬೇಕಾದ್ರೆ ಪ್ಯಾಡಿನ ರಿಮೂವ್ ಮಾಡಿಬಿಟ್ಟು ಒಂದು ಬ್ಯೂಟಿಫುಲ್ ತೋಟ ಮಾಡ್ಕೋಬೋದು. ತೆಂಗು ಹಾಕ್ಬೋದು, ಈ ಮಣ್ಣಿಗೆ ಏನು ಬೇಕಾದ್ರೂ ಬರುತ್ತೆ. ತೆಂಗು ಹಾಕ್ಬೋದು, ಬಾಳೆ ಹಾಕ್ಬೋದು, ಅಡಿಕೆ ಹಾಕ್ಬೋದು, ಮತ್ತು ಮಲ್ಟಿಫಲ್ ಕ್ರಾಪ್ಸು, ಕಮರ್ಷಿಯಲ್ ಕ್ರಾಪ್ಸ್ ಏನು ಬೇಕಾದ್ರೂ ಹಾಕ್ಬೋದು. ಚೆನ್ನಾಗಿದೆ. ಮತ್ತು ಇಲ್ಲಿಂದ ಪಕ್ಕದಲ್ಲಿ 1 ಕಿಲೋಮೀಟ್ರ್ ದೊಡ್ಡ ವಿಲೇಜ್ ಐತೆ. ಇದು ಸುಮಾರು ವಿಲೇಜ್ಗಳು ಬರ್ತವೆ. ಸುತ್ತ ವಿಲೇಜ್ ಇರೋದ್ರಿಂದ ಇಲ್ಲಿ ಆರಾಮ್ಸೆ ಫೆನ್ಸಿಂಗ್ ಮಾಡ್ಕೊಂಡು ಮನೆ ಕಟ್ಕೊಂಡು ಈ 2 ಎಕರೆ 29 ಕುಂಟೆ ಏನಿದೆ ಅದರಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ತೋಟ ಮಾಡ್ಕೊಂಡು ಆರಾಮ್ಸೆ ಇರುವಂಥ ಒಂದು ಒಳ್ಳೆಯ ಜಾಗ. ಮೈಸೂರು ತುಂಬ ಹತ್ತಿರವಾಗಿರ್ತಕ್ಕಂಥ ಜಾಗ. ವ್ಯಾಪಾರಕ್ಕೆ ಇರುವಂಥದ್ದು ಕಾಲ್ ಮಾಡಿ. ನಾನು ಉಡುಪ 9901323456. ಥ್ಯಾಂಕ್ ಯು.